ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಎಂಥ ದುರ್ಘಟನೆಗಳು ನಡೆದುಹೋಗುತ್ತೆ ಅಂದ್ರೆ ಆ ದೇವರ ಶಕ್ತಿ ಮತ್ತು ನ್ಯಾಯದ ಮೇಲೆ ನಮ್ಗಿರೋ ನಂಬಿಕೆಯೇ ಅಲುಗಾಡೋಕ್ ಶುರುವಾಗುತ್ತೆ. ನಮ್ಮ ಸಣ್ಣ ಬುದ್ಧಿ, ನಮ್ಮ ಅಲ್ಪ ತಿಳುವಳಿಕೆಯಿಂದ ಆ ದುರ್ಘಟನೆಗಳ ಹಿಂದಿನ ನಿಜವಾದ ಕಾರಣವನ್ನ ಆ ಕ್ಷಣದಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ನಮ್ಮಿಂದ ಆಗೋದಿಲ್ಲ. ಆದ್ರೆ ಸಮಯ ಕಳೆದಂತೆ ಆ ಘಟನೆಗಳ ಹಿಂದೆ ಯಾವುದೋ ಒಂದು ಒಳ್ಳೆಯ ಉದ್ದೇಶ ಅಡಗಿತ್ತು ಅನ್ನೋದು ನಮ್ಗೆ ನಿಧಾನವಾಗಿ ಅರಿವಿಗೆ ಬರುತ್ತೆ. ಪರಮಪೂಜ್ಯ ಗುರುದೇವ ಪಂಡಿತ್ ಶ್ರೀರಾಮ್ ಶರ್ಮಾ ಆಚಾರ್ಯಜಿಯವರು ಇದನ್ನೇ ಹೇಳ್ತಾರೆ. ಬಾಲಕ ಲೂಯಿ ಜೀವನದಲ್ಲೂ ಕೂಡ ಅಂಥದ್ದೇ ಒಂದು ದುಃಖದ ಘಟನೆ ನಡೀತು. ಅದು ಅವರ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸ್ಬಿಡ್ತು. ಲೂಯಿ ತಂದೆ ಚರ್ಮದ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ರು. ಕುದುರೆಗಳಿಗೆ ಲಗಾಮು, ಜೀನು ಇವೆಲ್ಲವನ್ನೂ ತಯಾರಿಸ್ತಾ ಇದ್ರು. ಇನ್ನೂ 3 ವರ್ಷದ ಮಗು, ಆ ಪುಟ್ಟ ಬಾಲಕ ಲೂಯಿ ತನ್ನ ತಂದೆ ಮಾಡೋದನ್ನೇ ನೋಡಿ ಅನುಕರಿಸೋಕೆ ಪ್ರಯತ್ನ ಪಡ್ತಿದ್ದ. ಒಂದು ದಿನ ತಂದೆ ಇಲ್ದಿದ್ದಾಗ ಚರ್ಮದ ತುಂಡನ್ನ ಕತ್ತರಿಸೋಕ್ ಹೋದಾಗ ಕೈಯಲ್ಲಿದ್ದ ಚೂರಿ ಆಕಸ್ಮಿಕವಾಗಿ ಜಾರಿ ಅವನ ಎಡಗಣ್ಣಿಗೆ ಚುಚ್ಚಿಬಿಟ್ಟು. ಅಬ್ಬಾ! ಆ ಕಣ್ಣಿಂದ ರಕ್ತ ಧಾರಾಕಾರವಾಗಿ ಹರಿಯೋಕ್ ಶುರುವಾಯ್ತು. ಬಾಲಕ ಜೋರಾಗಿ ಕಿರಿಚ್ಕೊಂಡ. ಅಕ್ಕಪಕ್ಕದವರೆಲ್ಲ ಓಡಿ ಬಂದ್ರು, ಆದ್ರೆ ಗಾಯ ತುಂಬಾ ಆಳವಾಗಿತ್ತು. ಎಷ್ಟೇ ಚಿಕಿತ್ಸೆ ಕೊಡಿಸಿದ್ರೂ ಯಾವುದೇ ಪ್ರಯೋಜನ ಆಗ್ಲಿಲ್ಲ. ಅಷ್ಟೇ ಅಲ್ಲ, ಒಂದು ಕಣ್ಣಿನ ಗಾಯದ ಪರಿಣಾಮ ನಿಧಾನವಾಗಿ ಇನ್ನೊಂದು ಕಣ್ಣಿನ್ಮೇಲೂ ಆಯ್ತು. ಕೇವಲ 3 ವರ್ಷದ ಮಗುವಾಗಿದ್ದಾಗ ಲೂಯಿಯ ಎರಡೂ ಕಣ್ಣಿನ ದೃಷ್ಟಿ ಶಾಶ್ವತವಾಗಿ ಹೊರಟೋಯ್ತು. ಈ ಘಟನೆ ಲೂಯಿಯ ತಂದೆ ತಾಯಿಯ ಹೃದಯವನ್ನೇ ಕಲ್ಕಿಬಿಡ್ತು. ನಾವು ಬದುಕಿರೋವರೆಗೂ ಮಗನನ್ನ ನೋಡ್ಕೋಬೋದು, ಆದ್ರೆ ನಮ್ಮ ನಂತರ ಅವನ ಗತಿ ಏನು? ಅವನು ಸಮಾಜಕ್ಕೆ ಹೊರೆಯಾಗಿ ಬಿಡ್ತಾನಲ್ಲ ಅನ್ನೋ ಚಿಂತೆ ಅವರನ್ನ ಕಾಡೋಕ್ ಶುರುವಾಯ್ತು. ಆದ್ರೆ ಅಂತಹ ಕಷ್ಟದ ಸಮಯದಲ್ಲೂ ಲೂಯಿಯ ಪೋಷಕರು ಧೈರ್ಯ ಕಳೆದುಕೊಳ್ಳಲಿಲ್ಲ. ಅವರ ಆ ಧೈರ್ಯ ಮತ್ತು ವಿವೇಕವೇ ಲೂಯಿಯ ಭವಿಷ್ಯಕ್ಕೆ ಒಂದು ದಾರಿಯನ್ನ ನಿರ್ಮಾಣ ಮಾಡಿತು. ಲೂಯಿಯ ತಾಯಿ ತುಂಬಾ ಧರ್ಮಶ್ರದ್ಧೆ ಉಳ್ಳವರಾಗಿದ್ರು. ಮಗನ ಮುಂದಿನ ಜೀವನ ತುಂಬಾನೇ ಸಂಘರ್ಷದಿಂದ ಕೂಡಿರುತ್ತೆ ಅಂತ ಅವರಿಗೆ ಗೊತ್ತಿತ್ತು. ಆದ್ರೆ ದೇವರ ಮೇಲೆ ಅಚಲವಾದ ನಂಬಿಕೆ ಇಟ್ಟವರು ಎಂತಹ ದೊಡ್ಡ ಕಷ್ಟಗಳನ್ನ ಆಗ್ಲಿ ನಗುತ್ತಾ ಎದುರಿಸ್ತಾರೆ ಅನ್ನೋದನ್ನು ಅವರು ಅರಿತಿದ್ರು. ಹಾಗಾಗಿಯೇ ತಮ್ಮ ಮಗನಿಗೆ ಧಾರ್ಮಿಕ ಶಿಕ್ಷಣವನ್ನ ಕೊಡಿಸ್ಬೇಕು ಅಂತ ಅವರು ನಿರ್ಧಾರ ಮಾಡಿದ್ರು. ದೃಷ್ಟಿಯಿಲ್ಲ ಅನ್ನೋ ಕಾರಣಕ್ಕೆ ಬಾಲಕ ಲೂಯಿ ದೇವರ ಮೇಲಿನ ನಂಬಿಕೆಯನ್ನ ಕಳ್ಕೊಳ್ಬಾರ್ದು ಅಂತ ಅವನ ತಾಯಿ ಅವನನ್ನ ಧಾರ್ಮಿಕ ಶಿಕ್ಷಣಕ್ಕಾಗಿ ಹಳ್ಳಿಯ ಪಾದ್ರಿಯ ಬಳಿ ಕಳಿಸಿದ್ರು. ತಾಯಿಯ ಈ ನಿರ್ಧಾರ ಲೂಯಿಯ ಜೀವನಕ್ಕೆ ಒಂದು ವರದಾನದ ಹಾಗೆ ಆಯಿತು. ಆ ಪಾದರಿಯು ಬೈಬಲಿನ ಕಥೆಗಳನ್ನ ತುಂಬ ಸರಳವಾಗಿ, ಆಸಕ್ತಿದಾಯಕವಾಗಿ ಹೇಳ್ತಾ ಲೂಯಿಯಲ್ಲಿ ಸದ್ಗುಣಗಳನ್ನ ಬೆಳೆಸಿದ್ರು. ಇದರ ಪರಿಣಾಮವಾಗಿ ಅವನ ಮನಸ್ಸಿನಲ್ಲಿದ್ದ ದುಃಖವೆಲ್ಲ ದೂರವಾಗಿ ಅವನು ಬೇರೆ ಮಕ್ಕಳ ಹಾಗೆ ಖುಷಿಯಾಗಿರೋಕೆ ಶುರು ಮಾಡ್ದ. ಲೂಯಿಗಿದ್ದ ಕಲಿಕೆಯ ಆಸಕ್ತಿಯನ್ನ ನೋಡಿ ಪಾದ್ರಿಯವರಿಗೆ ತುಂಬಾ ಖುಷಿಯಾಯಿತು. ಅವರು ಅವನನ್ನ ಹಳ್ಳಿಯ ಶಾಲೆಗೆ ಸೇರ್ಸಿದ್ರು. ಅಸಾಧ್ಯ ಅನ್ನೋ ಹಾಗಿದ್ದ ಸವಾಲುಗಳ ನಡುವೆ ಅವನ ಅಸಾಧಾರಣ ಶೈಕ್ಷಣಿಕ ಪ್ರಯಾಣ ಇಲ್ಲಿಂದ ಶುರುವಾಯಿತು ನೋಡಿ. ಆ ಕಾಲದಲ್ಲಿ ಅಂಧ ಮಕ್ಕಳು ಸಾಮಾನ್ಯ ಶಾಲೆಗಳಲ್ಲಿ ಓದೋದು ಅಂದ್ರೆ ಅದು ಅಸಾಧ್ಯದ ಮಾತಾಗಿತ್ತು. ಆದರೆ ಪಾದ್ರಿಯವರ ಪ್ರಯತ್ನದಿಂದ ಅದು ಸಾಧ್ಯವಾಯಿತು. ದೃಷ್ಟಿ ಇಲ್ಲದಿದ್ರೂ ಲೂಯಿ ಆ ಕೊರತೆಯನ್ನ ತನ್ನ ಶಿಕ್ಷಣಕ್ಕೆ ಅಡ್ಡಿಯಾಗೋಕೆ ಬಿಡ್ಲೇ ಇಲ್ಲ. ಶಿಕ್ಷಕರು ಹೇಳೋ ಪ್ರತಿಯೊಂದು ಮಾತನ್ನ ಸಂಪೂರ್ಣ ಗಮನ ಇಟ್ಟು ಕೇಳ್ತಾ ಎಲ್ಲವನ್ನೂ ಮನಸ್ಸಲ್ಲೇ ನೆನ್ಪಿಟ್ಕೊಳ್ತಿದ್ದ. ಅವನಲ್ಲಿದ್ದ ಆ ಅದ್ಭುತ ಏಕಾಗ್ರತೆ ಮತ್ತೆ ನೆನ್ಪಿನ ಶಕ್ತಿ ಅವನನ್ನ ಶಿಕ್ಷಕರಿಗೆ ಮತ್ತೆ ಸಹಪಾಠಿಗಳಿಗೆ ரொம்ப ಪ್ರಿಯನನ್ನಾಗಿ ಮಾಡಿತ್ತು. ಶಾಲೆಯ ಮುಖ್ಯೋಪಾಧ್ಯಾಯರು ಅವನಲ್ಲಿದ್ದ ಈ ಯೋಗ್ಯತೆಯನ್ನ ಗುರುತಿಸಿ ಪ್ಯಾರಿಸ್ನಲ್ಲಿದ್ದ ಅಂಧರ ಸಂಸ್ಥೆಗೆ ಅವನ ಪ್ರವೇಶವನ್ನ ಮಾಡಿಸಿದ್ರು. ಅಲ್ಲಿ ಲೂಯಿ ಬ್ರೇಲ್ ಸುಮಾರು 9 ವರ್ಷಗಳ ಕಾಲ ಅಧ್ಯಯನ ಮಾಡಿದ್ರು. ಆ ದಿನಗಳಲ್ಲಿ ಅಂಧರಿಗೆ ಕಲಿಸೋಕೆ ಯಾವುದೇ ವಿಶೇಷ ವ್ಯವಸ್ಥೆ ಇರಲಿಲ್ಲ. ಎಲ್ಲವನ್ನೂ ಕೇವಲ ಕೇಳಿಸಿಕೊಳ್ಳುವ ಮೂಲಕವೇ ಜ್ಞಾನವನ್ನ ಸಂಪಾದಿಸಬೇಕಾಗಿತ್ತು. ಅಷ್ಟೆಲ್ಲ ಕಷ್ಟ ಇದ್ರೂ ಲೂಯಿ ಧೈರ್ಯ ಕಳ್ಕೊಳ್ಳಿಲ್ಲ. ತನ್ನ ಕಠಿಣ ಪರಿಶ್ರಮದಿಂದ ಇತಿಹಾಸ, ಭೂಗೋಳ, ಗಣಿತ, ಲ್ಯಾಟಿನ್ ಮತ್ತು ಫ್ರೆಂಚ್ನಂತಹ ಬೇರೆ ಬೇರೆ ವಿಷಯಗಳಲ್ಲಿ ಜ್ಞಾನವನ್ನ ಸಂಪಾದಿಸಿದ್ರು. ಅವರಲ್ಲಿದ್ದ ಉತ್ಸಾಹ, ತಾಳ್ಮೆ ಮತ್ತು ಕರ್ತವ್ಯನಿಷ್ಠೆ ಅವರನ್ನ ಆ ಶಾಲೆಯಲ್ಲೇ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿಯನ್ನಾಗಿ ಮಾಡಿತ್ತು. ಅವರ ಯೋಗ್ಯತೆಯಿಂದಾಗಿ ಓದು ಮುಗಿದ ನಂತರ ಅದೇ ಶಾಲೆಯಲ್ಲಿ ಅವರಿಗೆ ಶಿಕ್ಷಕನ ಹುದ್ದೆ ಕೂಡ ಸಿಕ್ತು. ಇಲ್ಲಿ ಅವರ ಜೀವನದಲ್ಲಿ ಒಂದು ಮುಖ್ಯವಾದ ಘಟ್ಟ ಬಂತು. ವೈಯಕ್ತಿಕವಾಗಿ ಯಶಸ್ಸು ಸಿಕ್ಕ ಮೇಲೆ ಲೂಯಿ ತನ್ನ ಭವಿಷ್ಯದ ಬಗ್ಗೆ ಒಂದು ಪ್ರಮುಖವಾದ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಯಿತು. ಶಿಕ್ಷಕರಾದ ಮೇಲೆ ಅವರ ಜೀವನದ ಕಷ್ಟಗಳೆಲ್ಲ ಕಡಿಮೆಯಾಗಿತ್ತು. ಅವರು ಅಂದುಕೊಂಡಿದ್ರೆ ಒಂದು ಆರಾಮದಾಯಕವಾದ ಜೀವನವನ್ನು ನಡೆಸಬಹುದಿತ್ತು. ಆದ್ರೆ ಲೂಯಿ ಬ್ರೈಲ್ಗೆ ಈ ಯಶಸ್ಸು ಸಮಾಧಾನವನ್ನ ಕೊಡಲಿಲ್ಲ. ದೃಷ್ಟಿಯಿಲ್ಲದೆ ತಾನು ಅನುಭವಿಸಿದ ನೋವು, ಜ್ಞಾನಕ್ಕಾಗಿ ತನ್ನ ಹಾಗೆಯೇ ಇರುವ ಬೇರೆ ಅಂಧರು ಪಡುತ್ತಿರುವ ಕಷ್ಟ ಅವರನ್ನ ಸದಾ ಕಾಡ್ತಾ ಇತ್ತು.
ದೃಷ್ಟಿಹೀನರು ಯಾರ ಸಹಾಯವೂ ಇಲ್ಲದೆ ಸ್ವತಃ ಪುಸ್ತಕಗಳನ್ನ ಓದೋಕೆ ಸಾಧ್ಯವಾಗುವಂತಹ ಒಂದು ದಾರಿಯನ್ನ ಕಂಡುಹಿಡಿಲೇಬೇಕು ಅನ್ನೋ ಹಂಬಲ ಅವರಲ್ಲಿ ನಿರಂತರವಾಗಿತ್ತು. ಯಾಕಂದ್ರೆ ಮಹಾಪುರುಷರು ಕೇವಲ ತಮ್ಮ ಸುಖದ ಬಗ್ಗೆ ಯೋಚಿಸೋದಿಲ್ಲ, ಅವರು ತಮ್ಮ ಸುಖ ಸೌಕರ್ಯಗಳನ್ನ ಲೆಕ್ಕಿಸದೆ ಸಮಾಜದ ಕಲ್ಯಾಣಕ್ಕಾಣಿಯೇ ತಮ್ಮ ಜೀವನವನ್ನ ಅರ್ಪಿಸ್ಬಿಡ್ತಾರೆ. ಮಾನವ ಕುಲದ ಸೇವೆ ಮಾಡಬೇಕು ಅನ್ನೋ ಒಂದೇ ಒಂದು ಸಂಕಲ್ಪದಿಂದ ಲೂಯಿ ಒಂದು ಕಠಿಣವಾದ ಮತ್ತು ಏಕಾಂಗಿಯಾದ ಆವಿಷ್ಕಾರದ ಕೆಲಸಕ್ಕೆ ಕೈಹಾಕಿದ್ರು. ಹಗಲೊತ್ತೆಲ್ಲ ಶಾಲೆಯಲ್ಲಿ ಪಾಠ ಮಾಡಬೇಕಿದ್ರಿಂದ ಅವರಿಗೆ ಹೆಚ್ಚು ಸಮಯ ಸಿಗ್ತಿರ್ಲಿಲ್ಲ. ಆದರೆ ರಾತ್ರಿ ಇಡೀ ಜಗತ್ತೇ ಮಲಗಿದ್ದಾಗ ಲೂಯಿ ಮಾತ್ರ ಒಬ್ಬರೇ ತಮ್ಮ ಕೋಣೆಯಲ್ಲಿ ಕಾಗದದ ಮೇಲೆ ಬೇರೆ ಬೇರೆ ಚುಕ್ಕೆಗಳನ್ನ ರಚಿಸೋ ಕೆಲಸದಲ್ಲಿ ಮುಳುಗಿ ಹೋಗ್ತಿದ್ರು. ತಾವು ಕಂಡಿಡಿದ ಚುಕ್ಕೆಗಳನ್ನ ತಮ್ಮ ಸ್ನೇಹಿತರಿಂದ ಪರೀಕ್ಷಿಸಿ ಅದರಲ್ಲಿರೋ ತಪ್ಪುಗಳನ್ನ ಸರಿಪಡಿಸೋಕೆ ಪ್ರಯತ್ನಿಸ್ತಾ ಇದ್ರು. ಲೂಯಿ ಬ್ರೇಲ್ ಅವರ ಆ ನಿರಂತರ ಶ್ರಮಕ್ಕೆ ದೇವರ ಅನುಗ್ರಹವೂ ಸಿಕ್ತು. ಹಲವಾರು ವರ್ಷಗಳ ಕಠಿಣ ಪರಿಶ್ರಮದ ನಂತರ ದೃಷ್ಟಿಹೀನರಿಗಾಗಿ ಜ್ಞಾನದ ವಿಶಾಲವಾದ ಬಾಗಿಲನ್ನೇ ತೆರೆದ ಆ ಶುಭ ದಿನ ಬಂದೇ ಬಿಡ್ತು. ಹೌದು, ಲೂಯಿ ಬ್ರೇಲ್ ಅವರ ತಪಸ್ಸಿನ ಫಲವಾಗಿ ಬ್ರೇಲ್ ಲಿಪಿಯೂ ಜನ್ಮತಾಳಿತು. ಈ ಲಿಪಿಯಲ್ಲಿ ದೃಷ್ಟಿಹೀನರು ತಮ್ಮ ಕಣ್ಣುಗಳ ಬದಲಿಗೆ ಸ್ಪರ್ಶಶಕ್ತಿಯನ್ನ ಬಳಸ್ತಾರೆ. ಕಾಗದದ ಮೇಲೆ ಉಬ್ಬಿದ 6 ಚುಕ್ಕೆಗಳ ಸಂಯೋಜನೆಯ ಮೂಲಕ ಅಕ್ಷರಗಳು, ಸಂಖ್ಯೆಗಳು ಅಷ್ಟೇ ಅಲ್ಲ, ಸಂಗೀತದ ಸಂಕೇತಗಳನ್ನ ಕೂಡ ಸುಲಭವಾಗಿ ಗುರುತಿಸಬಹುದು. ಈ ಒಂದು ಆವಿಷ್ಕಾರದಿಂದಾಗಿ ದೃಷ್ಟಿಹೀನರ ಜೀವನ ಇನ್ನು ಮುಂದೆ ಅಸಹಾಯಕವಾಗಿ ಉಳಿಲಿಲ್ಲ. ಕಥೆಯ ಕೊನೆಯಲ್ಲಿ ಲೂಯಿ ಬ್ರೇಲ್ ಅವರ ಆ ಗಹನ ಮತ್ತು ಕಾಲಾತೀತ ಪರಂಪರೆ ಬಗ್ಗೆ ಮತ್ತೆ ಅವರಿಗೆ ತಮ್ಮ ಜೀವನದಲ್ಲಿ ಸಿಗದೆ ಹೋದ ಮನ್ನಣೆ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ. ಇದೋ ವಿಧಿಯಾಟ ಅಂತಾರಲ್ಲ, ಹಾಗೇನೆ ಕಷ್ಟದಲ್ಲಿರೋ ಮಾನವಕುಲಕ್ಕೆ ಸುಖ ಶಾಂತಿಯ ದಾರಿ ತೋರಿಸೋ ಮಹಾಪುರುಷರು ತಮ್ಮ ಜೀವಿತಾವಧಿಯಲ್ಲಿ ಹೆಚ್ಚಾಗಿ ಉಪೇಕ್ಷೆಗೆ ಒಳಗಾಗ್ತಾರೆ. ವರ್ಷಗಳು ಕಳೆದ ಮೇಲೆಯೇ ಜನ ಅವರ ಮಹಾನ್ ಕಾರ್ಯಗಳ ಮಹತ್ವವನ್ನ ಅರಿತುಕೊಳ್ಳೋದು. ಅವರ ಕಾಲದ ಜನರು ಅವರ ಮಹತ್ವವನ್ನ ಅರ್ಥನೇ ಮಾಡಿಕೊಳ್ಳಿಲ್ಲ. ಅವರ ಸಾಧನೆಗೆ ಸರ್ಕಾರದಿಂದ ಯಾವ ಉದ್ಯೋಗ ಸಿಗ್ಲಿಲ್ಲ, ಅವರ ಬ್ರೈಲ್ ಲಿಪಿಗೆ ಮಾನ್ಯತೆಯೂ ಸಿಗ್ಲಿಲ್ಲ. ಆದ್ರೆ ಲೂಯಿ ಬ್ರೇಲ್ ಅವರ ಸಾಧನೆ ವ್ಯರ್ಥ ಆಗೇಯಿಲ್ಲ. ಅವರ ಮರಣದ ಸುಮಾರು 100 ವರ್ಷಗಳ ನಂತರ ಫ್ರೆಂಚ್ ಸರ್ಕಾರ ಅವರಿಗೆ ರಾಷ್ಟ್ರೀಯ ಗೌರವವನ್ನ ಸಲ್ಲಿಸಿತು. ಇವತ್ತು ಅವರ ಆವಿಷ್ಕಾರ ಫ್ರಾನ್ಸ್ಗೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಬೆಳಕನ್ನ ನೀಡ್ತಾ ಇದೆ. ಕತ್ತಲೆಯಲ್ಲಿದ್ದ ಒಬ್ಬ ವ್ಯಕ್ತಿಯ ನಂಬಿಕೆ ಇಡೀ ಜಗತ್ತಿಗೆ ಹೇಗೆ ಬೆಳಕನ್ನು ತರಬಲ್ಲದು ಅನ್ನೋದಕ್ಕೆ ಅವರ ಜೀವನವೇ ಒಂದು ಸಾಕ್ಷಿ. ಇದು ಮನೋಬಲದ ಧ್ವನಿ. ಪರಮಪೂಜ್ಯ ಗುರುದೇವ ಪಂಡಿತ್ ಶ್ರೀರಾಮ್ ಶರ್ಮಾ ಆಚಾರ್ಯಜಿ ಅವರ ಬೋಧನೆ.